ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋ ಕಾಂಟ್ಯಾಕ್ಟ್ ಲೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದು ನಿಮ್ಮ ಆ ವ್ಯಕ್ತಿಯ ನಡುವೆ ಬಹಳಷ್ಟು ಬಿರುಕು ಭಿನ್ನಾಭಿಪ್ರಾಯಗಳ ಹಾಗಿದ್ದರೆ ಆ ವ್ಯಕ್ತಿಯ ಮನಸ್ಥಿತಿ ಹುಣ್ಣಿಮೆ ಕಳೆದ ನಂತರ ಏನಾಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಥಿತಿ ಏನಾಗಿದೆ, ಯಾವ ವಿಚಾರಗಳು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಓಡ್ತಾ ಇದೆ, ಆ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಬದಲಾಗಿದೆ, ಯಾಕೆ ಹುಣ್ಣಿಮೆ ಕಳೆದ ನಂತರನೇ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಹುಣ್ಣಿಮೆ ಆಗುವ ಮುನ್ನ ಅಮಾವಾಸ್ಯೆ ಕಳೆದ ನಂತರ ಏನಾಗಿರುತ್ತೆ, ಒಂದಷ್ಟು ಮಂಕ್ ಆಗುವ ರೀತಿ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಎನರ್ಜೀಸ್ ಚೇಂಜ್ ಆಗ್ತಾನೇ ಇರುತ್ತೆ. ಮಂಕ್ ಆಗುವಂಥದ್ದು, ಆ್ಯಂಗ್ಸೈಟಿ ಆಗುವಂಥದ್ದು, ಸರಿಯಾದ ನಿರ್ಧಾರಗಳು ತೆಗೆದುಕೊಳ್ಳದೆ ಇರುವಂಥದ್ದು, ಈ ರೀತಿ ಆಗುತ್ತೆ. ಸೊ ಹುಣ್ಣಿಮೆ ಕಳೆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ಹುಮ್ಮಸ್ಸು, ಆ ಚೈತನ್ಯ ಬೇರೆ ರೀತಿಯೇ ಆ ಎನರ್ಜಿ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಆ ವ್ಯಕ್ತಿ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಮುಂಚೆ ಬಹಳಷ್ಟು ಚೆನ್ನಾಗಿದ್ದು ಇದ್ದಕ್ಕಿದ್ದ ಹಾಗೆ ದೂರ ಆಗಿರಬಹುದು, ಯಾವುದೋ ಒಂದು ಸಂದರ್ಭ ನಿಮ್ಮಿಬ್ಬರ ನಡುವೆ ಬಂದಿರಬಹುದು, ಆ ವ್ಯಕ್ತಿಯ ಸದ್ಯದ ಮನಸ್ಥಿತಿ ಪರಿಸ್ಥಿತಿ ಏನಾಗಿದೆ ನಿಮ್ಮ ವಿಚಾರದಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯ ಮನಸ್ಥಿತಿ ಹುಣ್ಣಿಮೆ ಕಳೆದ ನಂತರ ಏನಾಗಿದೆ, ಯಾವೆಲ್ಲ ಬದಲಾವಣೆಗಳು ಆ ವ್ಯಕ್ತಿಯಲ್ಲಿ ಕಾಣಿಸ್ತಾ ಇದೆ, ಅಥವಾ ಆ ವ್ಯಕ್ತಿಯಿಂದ ನೀವು ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಇದ್ದರೆ ಆ ವ್ಯಕ್ತಿ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಬರ್ನಿಂಗ್ ಟವರ್ ಬಂದಿದೆ. ಬಹಳಷ್ಟು ಈ ಹಿಂದೆ ನಿಮ್ಮಿಬ್ಬರ ಸಂಬಂಧ ಆಗಿರಬಹುದು, ವಿಶ್ವಾಸಗಳಾಗಿರಬಹುದು, ಬಹಳಷ್ಟು ಎತ್ತರಕ್ಕೆ ಹೋಯಿತು. ಬೇಗ ಕಮಿಟ್ಮೆಂಟ್ ಕೊಟ್ಟಿದ್ದಾಗಿರ್ಬೋದು, ಬೇಗ ಮಾತನಾಡೋದಂಥದ್ದಾಗಿರ್ಬೋದು, ಬೇಗ ನಂಬರ್ ಎಕ್ಸ್ಚೇಂಜ್ ಆಗಿದ್ದಂಥದ್ದಾಗಿರ್ಬೋದು, ಬೇಗ ನಿಮ್ಮಿಬ್ಬರ ಸಂಬಂಧಗಳಲ್ಲಿ ಕನಸುಗಳನ್ನು ಕಟ್ಕೊಂಡಿರ್ಬೋದು. ಇದು ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ನೋಡ್ತಾ ಇರ್ಬೋದು, ಫ್ರೆಂಡ್ಶಿಪ್ಪಲ್ಲಿ ನೋಡ್ತಾ ಇರಬಹುದು, ಬಹಳಷ್ಟು ಮುಂದೆ ಏನು ಮಾಡಬೇಕು ಅನ್ನುವಂತಹ ನಿಮ್ಮ ಲೈಫ್ ಬಗ್ಗೆ, ಆ ಜರ್ನಿ ಬಗ್ಗೆ ಬಹಳಷ್ಟು ಮಾತನಾಡ್ಕೊಂಡಿದ್ದಾಗಿರಬಹುದು. ನೀವಿಬ್ಬರು ಹೀಗೇ ಇರ್ತೀರಿ ಕೊನೆವರೆಗೂ ಅನ್ನುವಂತಹ ಒಂದು ಏನಿದೆ, ಒಂದು ಮೈಂಡ್ಸೆಟ್ನಲ್ಲಿ ಬಹಳಷ್ಟು ಆಸೆ ಕನಸುಗಳನ್ನು ನೀವು ಕಟ್ಟಿದ್ದಿದೆ, ಅವರು ಕೂಡ ಕಟ್ಟಿದ್ದಿದೆ. ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಸಡನ್ ಆಗಿ ಆ ವ್ಯಕ್ತಿ ಬದಲಾಗಿದ್ದಾರೆ. ಅದು ಇಲ್ಲಿ ಕೆಲವರಿಗೆ ರೀಸನ್ ಗೊತ್ತಿದೆ, ಇನ್ನು ಕೆಲವರಿಗೆ ರೀಸನ್ನೇ ಗೊತ್ತಿಲ್ಲದೇ ನಿಮ್ಮನ್ನು ಇಗ್ನೋರ್ ಮಾಡುವಂಥದ್ದು, ನೀವು ಕಂಡ್ರೆ ಈ ವ್ಯಕ್ತಿನ ಈ ರೀತಿ ಇದ್ದಿದ್ದು ಮುಂಚೆ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಬದಲಾಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. 8 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ರಾತ್ರಿ ಹೊತ್ತು ನಿದ್ದೆ ಸರಿ ಹೋಗ್ತಾ ಇಲ್ಲ, ಬಹಳಷ್ಟು ಮಾನಸಿಕವಾಗಿ ಒತ್ತಡಗಳನ್ನು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ, ನೆಗೆಟಿವ್ ಥಾಟ್ಸ್ಗಳು ನಿಮ್ಮ ಯೋಚನೆಯಲ್ಲಿ ಆಗ್ತಾ ಇದೆ. ಎಲ್ಲೋ ಒಂದು ರೀತಿ ನಿಮ್ಮ ಇದೇ ವಿಚಾರ ನಿಮ್ಮನ್ನು ಕಟ್ಟಹಾಕಿದ ರೀತಿಯಲ್ಲಿ ನಡೀತಾ ಇದೆ. ಈ ವ್ಯಕ್ತಿ ಮಾತ್ರ ಸಡನ್ ಆಗಿ ಬದಲಾಗಿದ್ದಾರೆ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮಿಂದ ದೂರ ಆದ ನಂತರ ಈ ವ್ಯಕ್ತಿಗಳು ಅವರ ಕೆಲಸಗಳನ್ನು ಬಹಳ ಚುರುಕಾಗಿ ಮಾಡಿಕೊಳ್ಳುವಂಥದ್ದು, ಬೇರೆ ಬೇರೆ ವಿಚಾರಗಳಲ್ಲಿ ಇವರು ಇವರ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ತಾ ಇರುವಂಥದ್ದು, ಈ ರೀತಿಯಲ್ಲಿ ಆಗ್ತಿದೆ. ಇಲ್ಲಿ ನಿಮ್ಮ ಎನರ್ಜಿ ಮಾತ್ರ ಬಹಳಷ್ಟು ನೆಗೆಟಿವ್ ಥಾಟ್ಸ್ಗಳಿಂದನೇ, ಆ್ಯಂಗ್ಸೈಟಿಗಳಿಂದನೇ ಇಲ್ಲಿ ಇದಾಗ್ತಾ ಇದೆ, ಅಂದರೆ ಚೇಂಜ್ ಆಗ್ತಾ ಇದೆ. ಈ ವ್ಯಕ್ತಿ ಒಂದಷ್ಟು ಸಡನ್ನಾಗಿ ಚೇಂಜ್ ಆಗಿರೋ ವಿಚಾರ ಏನಿದೆಯಲ್ಲ, ಅದು ನಿಮ್ಮ ಮನಸ್ಸಿಗೂ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳಬಹುದು. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ 3ನೇ ಕಾರ್ಡ್ ಸೆಂಟರ್ಡ್ ಕಾರ್ಡ್ ಏನಿದೆ, ಆ ಕಾರ್ಡ್ 8 ಆಫ್ ವಾಂಡ್ಸ್ ತೋರಿಸ್ತಾ ಇರೋದ್ರಿಂದ ನೀವು ಡಿಪ್ರೆಷನ್ನಲ್ಲಿ, ನೀವು ನಿದ್ದೆಗೆಡಿಸ್ಕೊಂಡು, ನೀವು ಆರೋಗ್ಯನ ಹಾಳು ಮಾಡಿಕೊಂಡು ಸದಾಕಾಲ ಅದೇ ಚಿಂತೆಯಲ್ಲಿ ನೀವು ಕೊರಗ್ತಾ ಇದ್ದೀರಿ. ಬಟ್ ಆದರೆ ಇಲ್ಲಿ ಆ ವ್ಯಕ್ತಿ ಬೇರೆ ಬೇರೆ ಕೆಲಸಗಳನ್ನು, ಈ ಹಿಂದೆ ಯಾವುದೋ ಒಂದು ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದಾಗಿರಬಹುದು, ಅಥವಾ ಈ ಹಿಂದೆ ಅವರು ತುಂಬ ನೆಗ್ಲೆಕ್ಟ್ ಮಾಡಿದಂತಹ ವಿಚಾರಗಳು ಏನಿದೆಯಲ್ಲ, ಆ ವಿಚಾರದ ಕಡೆ ಗಮನ ಕೊಡುವಂಥದ್ದು, ಆ ವಿಚಾರದ ಕಡೆ ಹೋಗುವಂಥದ್ದು, ಈ ರೀತಿ ಎಲ್ಲ ಇದೆ. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಗೆ ಒಳ್ಳೊಳ್ಳೆ ಯೋಚನೆಗಳು ಬರ್ತಾ ಇರುವಂಥದ್ದು, ಹೊಸ ಯೋಚನೆ, ಹೊಸ ಐಡಿಯಾ
ಅವರ ಮನಸ್ಥಿತಿನ ಬದಲಾಯಿಸ್ಕೊಂಡಿರುವಂಥದ್ದು ಈ ರೀತಿ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಇಬ್ಬರ ಸಂಬಂಧದ ನಡುವೆ ಆ ವ್ಯಕ್ತಿ ಬದಲಾಗಿರ್ಬೋದು, ಚೇಂಜ್ ಆಗಿರಬಹುದು. ಬಟ್ ಆದರೆ ಔಟ್ಕಮ್ ಒಂದು ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಅವರ ಲೈಫಲ್ಲಿ ಯಾವುದೋ ಒಂದು ಒಳ್ಳೆಯ ಅವಕಾಶ ಅವರಿಗೆ ಬಂದಿರೋದ್ರಿಂದ ಈ ವ್ಯಕ್ತಿ ಸಡನ್ ಬದಲಾವಣೆ ಆಗಿದ್ದಾರೆ ಅಂತಲೇ ತೋರಿಸುತ್ತೆ. ಹಾಗೆ ಇಲ್ಲಿ ಪ್ರಕೃತಿಯಿಂದನೇ ಬಂದಿರುವಂತಹ ಹೊಡೆತ ಆಗಿರೋದ್ರಿಂದ ಇದು ಏನಿದೆ ನಿಮ್ಮಿಬ್ಬರ ಸಂಬಂಧದಲ್ಲಿ ನೀವು ಬಹಳಷ್ಟು ಅದೇ ವಿಚಾರನ ಡ್ರ್ಯಾಗ್ ಮಾಡಿಕೊಂಡಾಗ ನೀವು ನಿಮ್ಮ ಲೈಫ್ ಕಡೆ ಗಮನ ಕೊಡದೆ ಇರುವ ಕಾರಣನೂ ಕೂಡ ಯೂನಿವರ್ಸ್ ಏನು ಮಾಡಿದೆ, ಬೇಗ ಎತ್ತರಕ್ಕೆ ಹೋಗಿ ಬೇಗ ಕಟ್ ಆಫ್ ಆಗಿದೆ. ಇಲ್ಲಿ ಏನು ಮಾಡಿದಿರಿ, ಈ ಸಂಬಂಧದ ವಿಚಾರವಾಗಿ ಈ ಸಂಬಂಧ ತುಂಬ ಚೆನ್ನಾಗಿದ್ದುವಾಗ ನಿಮ್ಮ ಕಡೆ ಗಮನ ಕೊಡ್ತಾ ಇರಲಿಲ್ಲ, ನಿಮ್ಮ ಸುತ್ತ ಇರೋವ್ರ ಕಡೆ ಗಮನ ಕೊಡ್ತಾ ಇರಲಿಲ್ಲ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇರಲಿಲ್ಲ, ನಿಮ್ಮ ವ್ಯವಹಾರ, ನಿಮ್ಮ ಮುಂದಿನ ಜೀವನದ ಕಡೆ ನೀವು ಗಮನ ಕೊಡ್ತಾ ಇರಲಿಲ್ಲ. ಇಲ್ಲಿ ಏನಾಗಿದೆ, ಪ್ರಕೃತಿಗೆ ನೀವು ಕೇಳ್ಕೊಂಡಿರ್ತೀರಿ, ನೀವೇ ದೇವ್ರ ಹತ್ರ ಕೇಳ್ಕೊಂಡಿರ್ತೀರಿ, ನಾನು ಆ ರೀತಿ ಆಗಬೇಕು, ಈ ರೀತಿ ಆಗಬೇಕು ಅಂತ. ನಿನ್ನ ಎಫರ್ಟ್ ಏನು ಇಲ್ಲದೆ ನೀನು ಯಾವುದೋ ಒಂದು ಸಂಬಂಧಗಳ ವಿಚಾರವಾಗಿ ಬಹಳಷ್ಟು ತಲೆ ಕೆಡಿಸ್ಕೊಂಡು ಕೂತಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ಏನೇ ಆಗೋದಕ್ಕಿಂತ ಮುಂಚೆ ಒಂದು ನೋವನ್ನು ಕೊಡುತ್ತೆ. ಯಾವುದೇ ಒಳ್ಳೇದಾಗೋದಕ್ಕಿಂತ ಮುಂಚೆ ಒಂದು ನೋವಿರುತ್ತೆ. ಅದೇ ರೀತಿಯಾಗಿ ಈ ವಿಚಾರನ ನಿಮ್ಮಿಂದ ಕಿತ್ತುಕೊಂಡ್ರೇ ನೀವು ಮುಂದೆ ಹೋಗೋದಕ್ಕೆ ಸಾಧ್ಯ ಅನ್ನುವ ರೀತಿಯಲ್ಲಿ ಇದೆ. ಇಲ್ಲಿ ಆ ವ್ಯಕ್ತಿಯ ಮನಸ್ಥಿತಿ ನಾನು ನೋಡೋದಕ್ಕೆ ಹೋದರೆ 8 ಆಫ್ ವಾಂಡ್ಸ್ ಇದೆ, ಪೇಜ್ ಆಫ್ ಸ್ಪಾಟ್ಸ್ ಇದೆ, ವೀಲ್ ಆಫ್ ಫಾರ್ಚೂನ್ ಇದೆ. ಆ ವ್ಯಕ್ತಿಗೆ ಹೊಸ ಯೋಚನೆ, ಹೊಸ ಐಡಿಯಾ, ದಿನೇ ನೀವು ಹಳೇದನ್ನು ಹಿಂದಿಂದ ಆಗಿರೋದನ್ನ ನೆನೆಸ್ಕೊಂಡು ಕೊರಗ್ತಿದ್ದೀರಿ, ಕುಗ್ಗುತ್ತಾ ಇದ್ದೀರಿ. ಬಿಟ್ಟರೆ ಆ ವ್ಯಕ್ತಿಗೆ ನಿಮ್ಮ ಯೋಚನೆನೇ ಇಲ್ಲ ಅಂತಲ್ಲ, ಸಡನ್ನಾಗಿ ಬದಲಾಗಿದ್ದಾರೆ. ಹಾಗೆ ಅದ್ರ ಜೊತೆಯಲ್ಲಿ ಬೇರೆ ಐಡಿಯಾಸ್ಗಳು, ಬೇರೆ ಯೋಚನೆಗಳು, ಬೇರೆ ಅವರ ಲೈಫಲ್ಲಿ ಅವಕಾಶಗಳನ್ನು ಈ ವ್ಯಕ್ತಿ ಹುಡುಕ್ತಾ ಇರುವಂಥವ್ರಾಗಿದ್ದಾರೆ. ಇಲ್ಲಿ ಲವ್ ಆರೆಕಲ್ ಕಾರ್ಡ್ನ ನೋಡೋಣ. ಆ ವ್ಯಕ್ತಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮಗೆ, ಆ ವ್ಯಕ್ತಿ ಯಾವ ವಿಚಾರ ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ದಿ ಹೀಟ್ ಬಿಟ್ವೀನ್ ಅಸ್ ಈಸ್ ಇಂಟೆನ್ಸ್ ಅಂತ ಹೇಳಿ ತೋರಿಸ್ತಾ ಇದೆ. ಈ ಸಮಯ ಏನಿದೆಯಲ್ಲ, ಒಂದಷ್ಟು ಬಿಸಿಯ ವಾತಾವರಣ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹುಶಃ ಅವರ ಮನೆಯಲ್ಲಿ ವಿಚಾರ ತಿಳಿದದ್ದಾಗಿರ್ಬಹುದು, ಅಥವಾ ನೀವು ಅವ್ರಿಗೆ ಬಹಳಷ್ಟು ಅರ್ಟ್ ಮಾಡಿದ್ದಂಥದ್ದಾಗಿರಬಹುದು, ಅಥವಾ ಈ ಹಿಂದೆ ಯಾವುದೋ ಒಂದು ಬಿಸಿಯ ವಾತಾವರಣ ನಿಮ್ಮಿಬ್ಬರ ನಡುವೆ ನಡೀತಾ ಇದೆ ಅಂತ ಹೇಳಿ. ಬಹುಶಃ ಅವ್ರ ಫ್ಯಾಮಿಲಿಯ ಒಂದಷ್ಟು ಸಂಕಷ್ಟಕ್ಕೆ, ಇಕ್ಕಟ್ಟಿಗೆ ಆ ವ್ಯಕ್ತಿ ಸಿಲುಕಿರಬಹುದು ಅನ್ನುವಂಥದ್ದು ಇದೆ. ಆ ವ್ಯಕ್ತಿಯ ಮನಸ್ಸಿನ ಮಾತುಗಳು ಇದಾಗಿದೆ ಅಂತ ಹೇಳಿ ತೋರಿಸುತ್ತೆ. ನಾನು ಮತ್ತೊಂದು ಮೆಸೇಜ್ ತೆಗಿತಾ ಇದ್ದೀನಿ, ಐ ವಾಂಟ್ ಟು ಬಿ ಡಿಫ್ರೆಂಟ್. ಓಕೆ, ಇಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ನಾನು ಬದಲಾಗಬೇಕು, ನಾನು ಚೇಂಜ್ ಆಗಬೇಕು. ಬಹುಶಃ ಅವ್ರಿಗೆ ಇಷ್ಟು ದಿವಸ ಯಾರೂ ಪಾಠ ಮಾಡದೇ ಇರುವಂಥವ್ರು ಒಂದಷ್ಟು ಪಾಠ ಮಾಡಿರ್ಬೋದು. ನೀನು ಈಗಿದ್ರೆ ಆಗಲ್ಲ, ನಿನಗೆ ಈ ರಿಲೇಷನ್ಶಿಪ್ ಬೇಡ, ಹಾಗೆ ಹೀಗೆ ಅಂತ ಅವ್ರಿಗೆ ತಲೆ ತಿಂದಿದ್ದಾಗಿರಬಹುದು. ಸೊ ಈ ರೀತಿ ಈ ವ್ಯಕ್ತಿಯ ಭಾವನೆಗಳು ಬದಲಾಗ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಹುಣ್ಣಿಮೆ ಕಳೆದ ನಂತರ ಏನಾಗಿದೆ, ಆ ವ್ಯಕ್ತಿಯ ಮನಸ್ಸಿನ ಭಾವನೆಗಳು ಯಾವ ರೀತಿ ಬದಲಾಗ್ತಾ ಇದೆ, ಯಾವ ರೀತಿ ಆ ವ್ಯಕ್ತಿ ಒಂದಷ್ಟು ಚೇಂಜ್ ಆಗ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ, ಹುಣ್ಣಿಮೆ ಕಳೆದ ನಂತರ ಯಾವ ರೀತಿ ಆ ವ್ಯಕ್ತಿಯ ಭಾವನೆಗಳು ಬದಲಾಗ್ತಾ ಇದೆ ಅಂತ ಹೇಳಿ. ಇಲ್ಲಿ ಹುಣ್ಣಿಮೆ ಕಳೆದ ನಂತರ ಇಲ್ಲಿ ಸ್ಟಾರ್ ಬರ್ತಾ ಇರೋದ್ರಿಂದ ನಿಮ್ಮ ವಿಚಾರವಾಗಿ ಬಹಳಷ್ಟು ಯೋಚನೆಗಳನ್ನು, ಹಾಗೆ ನಿಮ್ಮ ಒಟ್ಟಿಗೆ ಕಳೆದಂತಹ ಟ್ರಾವೆಲಿಂಗ್ ಸಮಯನ ಆಗಿರಬಹುದು, ಅಥವಾ ನಿಮ್ಮ ಜೊತೆಗಿದ್ದಂಥ ಕ್ಷಣಗಳಾಗಿರಬಹುದು, ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದೊಂದಾಗಿ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಮೈಂಡಲ್ಲಿ ಒಂದಷ್ಟಿದೆ. ಮರಳಿ ಈ ವ್ಯಕ್ತಿಯ ಒಟ್ಟಿಗೆ ನಾನು ಸರಿ ಹೋಗ್ತೀನಿ, ಅಥವಾ ನಾನು ಇಗ್ನೋರ್ ಮಾಡಿದ್ರೂ ಕೂಡ ಈ ವ್ಯಕ್ತಿ ಯಾವಾಗಲೂ ಪ್ರೆಸೆನ್ಸಲ್ಲಿ ಇರ್ತಾರೆ ಅನ್ನುವಂತಹ ಒಂದು ಮೈಂಡ್ ಸೆಟ್ ಈ ವ್ಯಕ್ತಿಗಿದೆ. ಇಲ್ಲೇನಾಗ್ತಾಯಿದೆ, ನೀವು ಪದೇ ಆ ವ್ಯಕ್ತಿಗೆ ಕಾಲ್ ಮಾಡೋದಾಗಿರ್ಬೋದು, ಪದೇ ಈ ವ್ಯಕ್ತಿಗೆ ಆ ಕನೆಕ್ಟ್ ಮಾಡೋದಾಗಿರ್ಬೋದು, ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರಬಹುದು. ಏನಾಗ್ತಿದೆ ಅಂತ ಹೇಳಿದ್ರೆ, ಈ ವ್ಯಕ್ತಿಗೆ ಒಂದಷ್ಟು ಮನಸ್ಸನ್ನು ಬದಲಾಯಿಸಿದೆ. ನಾನು ಹೇಗೇ ಇದ್ದರೂ
ಅಥವಾ ನಾನು ಯಾವ ರೀತಿ ಇಟ್ಟರೂ ಕೂಡ, ನಾನು ಏನೇ ಹೇಳಿದ್ರು ಕೂಡ ಇವರು ನಂಬ್ತಾರೆ, ಇವರು ನನಗೋಸ್ಕರ ವೇಟ್ ಮಾಡ್ತಾರೆ ಅಂತ ಓವರ್ ಕಾನ್ಫಿಡೆನ್ಸ್ ಇದೆ. ಅವ್ರಿಗೆ ಏನೇ ಮಾಡಿದ್ರು ಕೂಡ ನೀವೇನು ಮಾಡ್ತಾ ಇದ್ದೀರಿ, ಅವ್ರಿಗೆ ಹೇಳುವಂತಹ ಸುಳ್ಳುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಬೇಗನೆ ನಂಬುವಂಥದ್ದು. ಅವ್ರು ಇಗ್ನೋರ್ ಮಾಡಿದ್ರು ಕೂಡ ಇವತ್ತೆಲ್ಲ ನಾಳೆ ಸರಿ ಆಗ್ತಾರೆ ಅನ್ನುವಂತಹ ರೀತಿಯಲ್ಲಿ ನೀವು ವೇಟ್ ಮಾಡಿರುವಂಥದ್ದು ಇದೆ ಈ ಪಾಸ್ಟಲ್ಲಿ. ಸೊ ಇಲ್ಲಿ ಪ್ರೆಸೆನ್ಸಲ್ಲಿ ಆ ವ್ಯಕ್ತಿಯ ಮನಸ್ಥಿತಿ, ಅವ್ರು ಯಾವತ್ತಿದ್ರೂ ಇದ್ದೇ ಇರ್ತಾರೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್ ಆ ವ್ಯಕ್ತಿಗಿದೆ. ಹಾಗೆ ಹುಣ್ಣಿಮೆ ಕಳೆದ ನಂತರ ಒಂದೊಂದಾಗಿ ಆ ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ಬಹಳಷ್ಟು ಒಂದೊಂದಾಗಿ ಯೋಚನೆಗಳು ಆ ವ್ಯಕ್ತಿಗೆ ನಿಮ್ಮ ಮೇಲೆ, ನಿಮ್ಮ ವಿಚಾರದಲ್ಲಿ ಬರ್ತಾ ಇದೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಈ ವ್ಯಕ್ತಿ ನಿಮ್ಗೆ ಏನಾದರೂ ಒಂದು ಕಮಿಟ್ಮೆಂಟ್ಗಳನ್ನು ಕೊಟ್ಟಿದ್ರೆ, ಏನಾದರೂ ಮಾಡ್ತೀನಿ ನಿಮ್ಮ ಲೈಫಿಗೆ, ಈ ರೀತಿ ನಾನು ಮಾಡ್ತೀನಿ, ಆ ರೀತಿ ನಾನು ಇರ್ತೀನಿ, ಈ ರೀತಿ ಇರಬಹುದು, ಆ ರೀತಿ ಇರಬಹುದು, ಯಾವುದೇ ಕಾರಣಕ್ಕೂ ನಂಬುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈಗಿದ್ದಂತಹ ಮೈಂಡ್ಸೆಟ್ ಇನ್ನೊಮ್ಮೆ ಇರೋದಿಲ್ಲ, ಯಾವಾಗ ಬೇಕಾದರೂ ಬದಲಾಗಬಹುದು. ಆ ಸಮಯಕ್ಕೆ ಇವರು ತಪ್ಪಿಸ್ಕೊಳ್ಳೋದಕ್ಕೋ ಅಥವಾ ಇನ್ನೊಂದೋ ಮತ್ತೊಂದೋ ನಿಮ್ಮಿಂದ ಏನಾದರೂ ಅವಶ್ಯಕತೆ ಇದೆ ಅನ್ನುವಾಗ ಈ ವ್ಯಕ್ತಿಯ ಮಾತುಗಳನ್ನು ನೀವು ನಂಬಿ ಮರಳಾಗ್ತಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ಟೈಮಿಗೆ ಅವರು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕಾಗಿರ್ಬೋದು, ನಿಮಗೆ ಆ ಮಾತುಗಳನ್ನು ನಂಬಿಸೋದಕ್ಕೆ ಏನು ಬೇಕಾದರೂ ಈ ವ್ಯಕ್ತಿ ಮಾಡ್ತಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಲೈಫಲ್ಲಿ ಏನಾಗಿದೆ, ಈ ವ್ಯಕ್ತಿ ಇದ್ದರೂ ಇಲ್ಲದೆ ಇದ್ದರೂ ನೀವು ಒಂದಷ್ಟು ಮಂಕಾಗಿರ್ತೀರಿ. ಈ ವ್ಯಕ್ತಿ ಬಂದ ನಂತರ ನಿಮ್ಮ ಲೈಫಲ್ಲಿ ಅದ್ಭುತವಾಗಿ ಚುರುಕಾಗಿ ಕೆಲಸಗಳನ್ನು ಮಾಡ್ತೀರಿ ಅಂತ ಹೇಳಿ. ಇವರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದಾಗ ನಿಮ್ಮ ಬ್ಯಾಟ್ರಿ ಲೋ ಅದೇ ರೀತಿ ನೀವು ಕೊರಗೋದು, ಕೂತ್ಕೊಳ್ಳೋದು, ಈ ರೀತಿ ಇವರೇನಾದರೂ ನಿಮ್ಮನ್ನು ಮಾತಾಡಿಸಿದ್ರು ಅಂತ ಹೇಳಿದ್ರೆ ನೀವೇ ಒಂದಷ್ಟು ಆ್ಯಕ್ಟಿವ್ ಆಗಿರ್ತೀರಿ. ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಳ್ಬೇಕು, ನಾನು ಮುಂದೆ ಹಾಗಿರಬೇಕು, ಹೀಗಿರಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀರಿ. ಈ ವ್ಯಕ್ತಿ ಮಾತಾಡಿಸ್ತಾ ಇದ್ದಾಗ ಒಂದಷ್ಟು ಸ್ಟ್ರಕ್ ಆಗಿರ್ತೀರಿ ಅಂತಲೇ ಹೇಳಬಹುದು. ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ. ಇರೋದನ್ನು ಬಿಟ್ಟು ಇಲ್ಲದೇ ಇರೋದ ಕಡೆ ಬಹಳಷ್ಟು ಗಮನ ಹರಿಸಿ ನಿಮ್ಮ ಲೈಫಲ್ಲಿ ನಿಮ್ಮ ಸುತ್ತ ನೀವು ಒಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಲ್ಲನೂ ಇದೆ, ಬಟ್ ಇಲ್ಲದೇ ಇರೋದ್ರ ಕಡೆ ಗಮನ ಜಾಸ್ತಿ ಇದೆ ನಿಮಗೆ. ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾರೋ ಹೇಳುವಂತಹ ಸುಳ್ಳುಗಳೋ, ಯಾರೋ ಆ ಟೈಮ್ಗೆ ಕೊಡುವಂತಹ ಕಮಿಟ್ಮೆಂಟ್ ಮಾತುಗಳನ್ನು ನಂಬೋದು, ಯಾಮಾರೋದು ನಿಮ್ಮ ಕೈಯಲ್ಲೇ, ನಿಮ್ಮ ಲೈಫಲ್ಲೇ ಆ ಕೆಪಾಸಿಟಿ ಇದೆ. ನೀವು ಕೂಡ ಈ ವ್ಯಕ್ತಿ ನಿಮ್ಮನ್ನು ಎಷ್ಟು ಇಗ್ನೋರ್ ಮಾಡಿ ಹೋಗಿದ್ರು ಅದೇ ರೀತಿಯಲ್ಲಿ ನೀವು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಆದರೆ ಆ ಮಾಡೋದಕ್ಕೆ ನೀವು ಮನಸ್ಸು ಮಾಡ್ತಾ ಇಲ್ಲ. ನನಗೆ ಆ ವ್ಯಕ್ತಿ ಮಾತನಾಡಿದ್ರೆ ಸಾಕು, ಅದಕ್ಕೆ ಆ ವ್ಯಕ್ತಿಗೆ ಹೇಗಾಗಿದೆ ಅಂತ ಹೇಳಿದ್ರೆ ನಾನು ಏನು ಹೇಳಿದ್ರು ನಂಬ್ತಾರೆ, ನನಗೆ ಏನು ಕೇಳಿದ್ರು ನಂಬ್ತಾರೆ ಅಂತ ಹೇಳಿ. ಆಬ್ವಿಯಸ್ಲಿ ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಗೆ ನಿಮ್ಮ ಮೇಲೆ, ನಿಮ್ಮ ವಿಚಾರದಲ್ಲಿ ಒಂದಷ್ಟು ಗಮನ ಹರಿಸ್ತಾ ಇದೆ. ಈ ಪಾಸ್ಟಲ್ಲಿ ಕಳೆದಂಥದ್ದು ಯೋಚನೆಗಳು ಬಹುಶಃ ನೀವು ಮಾಡಿದಂತಹ ಮ್ಯಾನಿಫೆಸ್ಟೇಷನ್ನು, ರಿಚುವಲ್ಸೋ, ದೇವರ ಮೊರೆ ಹೋಗಿದ್ದೋ, ಇನ್ನೊಂದೋ ಮತ್ತೊಂದೋ, ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಗೆ ಒಂದೊಂದಾಗಿ ಯೋಚನೆಗಳು ಬರ್ತಾ ಇದೆ. ಇಲ್ಲಿ ಈ ವ್ಯಕ್ತಿಯನ್ನು ಯಾಕೆ ನಿಮಗೆ ಬೇಕು ಅಂತ ಕೇಳೋಕೆ ಹೋದರೆ ಈ ವ್ಯಕ್ತಿ ಇದ್ರೇ ನೀವು ಚುರುಕಾಗಿರ್ತೀರಿ ಅನ್ನುವಂತಹ ಮನಸ್ಥಿತಿಗೆ ನೀವು ತಂದ್ಕೊಂಡ್ಬಿಟ್ಟಿದ್ದೀರಿ. ಇವ್ರು ಏನೇ ಮಾತಾಡ್ಬೋದು ಆ ಮಾತಿನ ತಕ್ಕ ಹಾಗೆ ಇರೋದಕ್ಕೆ ಕಷ್ಟ. ಬಟ್ ಆದರೂ ಕೂಡ ಇದೇ ವ್ಯಕ್ತಿ ನನಗೆ ಬೇಕು ಅನ್ನುವ ರೀತಿಯಲ್ಲಿದೆ. ಅಲ್ಲಿ ಏನೇ ಜಗಳಗಳು, ಮನಸ್ತಾಪಗಳು ನಿಮ್ಮಿಬ್ಬರ ನಡುವೆ ಆಗಿದ್ರೂ ಕೂಡ ಅದು ತಾತ್ಕಾಲಿಕಕ್ಕಾಗಿರುತ್ತೆ. ಮತ್ತೆ ನಿಮಗೆ ಮೈಂಡ್ ಅದೇ ಕಡೆನೇ ಹೋಗುತ್ತೆ. ಅವ್ರು ಏನೇ ಮಾಡಿದ್ರೂ ಕೂಡ ನಮ್ಮ ಜೊತೆಗೆ ಇರಲಿ ಅನ್ನುವಂತಹ ಒಂದು ಮನಸ್ಥಿತಿಗೆ ನೀವು ಈಗಾಗಲೇ ತಲುಪಿಬಿಟ್ಟಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಅವರ ಮೈಂಡ್ ಮೆಸೇಜ್ ಏನಾಗಿದೆ ನೋಡೋಣ. ಅವ್ರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಐ ಕಾಂಟ್ ಮೇಕ್ ಯು ಹ್ಯಾಪಿ, ನನ್ನ ಕೈಯಿಂದ ನಿನ್ನನ್ನು ಸಂತೋಷವಾಗಿ ಇಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಮನಸ್ಸಿನ ಮಾತು ಬಹುಶಃ ನಿಮ್ಮಿಬ್ಬರ ನಡುವೆ ಜಗಳಗಳಾಗಿರ್ಬಹುದು, ಕಿರಿಕಿರಿಗಳಾಗಿರ್ಬೋದು, ಏನೇ ಆಗಿರಬಹುದು. ಅದು ಈಗ ಅವ್ರಿಗೆ ಹುಣ್ಣಿಮೆ ಕಳೆದ ನಂತರ ನಿಮ್ಮ ವಿಚಾರದಲ್ಲಿ ಒಂದಷ್ಟು ಮನಸ್ಥಿತಿ ಬದಲಾಗಿರೋದ್ರಿಂದ ನಾನು ನಿನಗೆ ಸಂತೋಷವಾಗಿ ಇಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ನಾನು ಮತ್ತೊಂದು ಮೆಸೇಜ್ ನಾನು ನೋಡ್ತಾ ಇದ್ದೀನಿ. ಐ ಆಮ್ ಅಫ್ರೇಡ್ ಟು ಲೂಸ್ ಯು. ನನಗೆ ಪಶ್ಚಾತ್ತಾಪ ಇದೆ, ನನಗೆ ನಿನ್ನನ್ನು ಕಳ್ಕೊಂಡ್ರೆ ನಾನು ಭಾಳ ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಂತ ಹೇಳಿ, ನಿನ್ನನ್ನು ಕಳ್ಕೊಂಡು ನಾನು ಭಾಳಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅನ್ನುವಂತಹ ಮನಸ್ಸಿನ ಮಾತು ಈ ವ್ಯಕ್ತಿ ನಿಮಗೆ ಹೇಳ್ತಾ ಇದ್ದಾರೆ.
ಸೊ ಇದು ಇವತ್ತಿನ ಸೆಕೆಂಡ್ ಕಾರ್ಡ್ ಮೆಸೇಜ್ ಆಗಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಲಿ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೂರನೇ ಸ್ಟೋನ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯ ಮನಸ್ಥಿತಿ ಹುಣ್ಣಿಮೆ ಕಳೆದ ನಂತರ ಯಾವ ರೀತಿ ಬದಲಾಗಿದೆ ಅಂತ ಹೇಳಿ. ಓಕೆ, ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಓಕೆ, ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಕಾರ್ಡ್ಸ್ಗಳು ಬರೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಕಾರ್ಡ್ ಎಕ್ಸ್ಟ್ರಾ ಆಗಿದೆ. ಓಕೆ, ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ನೀವು ನಿಮ್ಮಿಬ್ಬರ ನಡುವೆ ಆ ಸಂಬಂಧ ಏನಿದೆಯಲ್ಲ ಇನ್ನೇನು ಋಣನೇ ಮುಗದೆ ಹೋಯಿತು ನಮ್ಮಿಬ್ಬರ ನಡುವೆ. ಇನ್ನು ನನ್ನ ಲೈಫಲ್ಲಿ ಹೊಸ ತಿರುವೆ ಇರೋದು ಅನ್ನುವಂತಹ ಲೆಕ್ಕಕ್ಕೆ ನೀವು ಇದ್ರಿ ಅವರು ಇದ್ರಿ ಅಂತ ಹೇಳಿ ತೋರಿಸ್ತಾ ಇದೆ. ಇನ್ನೇನು ಈ ವ್ಯಕ್ತಿ ನನ್ನ ಲೈಫಲ್ಲಿ ಮತ್ತೆ ಬರೋದಿಲ್ಲ, ಮುಗ್ದೋಗಿದೆ. ಆ ಋಣ ಮುಗ್ದೋರ್ ಥರನೇ ಆ ವ್ಯಕ್ತಿನೂ ನಿಮ್ಮನ್ನು ಅಯ್ಯೋ ಅನಿಸಿರೋದು ಕೂಡ ಬಹಳಷ್ಟು ಜನಗಳು ನಿಮ್ಮಿಬ್ಬರ ನಡುವೆನೂ ಕೂಡ ಬಂದಿದ್ದು, ನಿಮ್ಮಿಬ್ಬರ ಸಂಬಂಧನ ದೂರ ಮಾಡಬೇಕು ಅನ್ನುವಂತಹ ಶತ ಪ್ರಯತ್ನ ಆ ಕೆಲವು ವ್ಯಕ್ತಿಗಳು ಕೂಡ ಮಾಡಿದ್ದಾರೆ. ನಿಮ್ಮ ಪರ್ಸನ್ ಕೂಡ ನಿಮಗೆ ಮಾಡಿದ್ದಾರೆ. ನೀವಿಬ್ಬರು ಕೂಡ ಡಿಸೈಡ್ ಮಾಡ್ಕೊಂಡಿದ್ರಿ ಬೇಡವೇ ಬೇಡ, ಇದು ಮುಗಿದು ಹೋಯ್ತು ಅನ್ನುವಂತಹ ಸ್ಥಿತಿಗೆ ತಲುಪಿತ್ತು. ಬಟ್ ಆದರೆ ಏಸ್ ಆಫ್ ಸ್ವಾರ್ಡ್ ಹುಣ್ಣಿಮೆ ಕಳೆದ ನಂತರ ಇದನ್ನು ಕನೆಕ್ಟ್ ಮಾಡ್ಕೊಳ್ಬೋದಾಗಿತ್ತೇನೋ. ಕೆಲವೊಂದು ವಿಚಾರಗಳು ನೆನಪಾದಾಗ ಒಂದಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು, ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದು, ಬೇರೆ ಯೋಚನೆಗಳು ಹೊಸದಾಗಿ ನಿಮ್ಮನ್ನು ಈ ಹಿಂದೆ ನೋಡಿದಂಥದ್ದಾಗಿರ್ಬೋದು, ಈ ಹಿಂದೆ ಇಗ್ನೋರ್ ಮಾಡಿದಂಥದ್ದಾಗಿರ್ಬೋದು, ನಿಮ್ಮ ಪ್ರೊಫೈಲ್ಗಳನ್ನು ನೋಡುವಂಥದ್ದು, ಅಥವಾ ನೀವು ಚೇಂಜ್ ಆಗಿರುವ ರೀತಿಯಲ್ಲಿ ನೋಡುವಂಥದ್ದು, ಅಥವಾ ನಿಮ್ಮ ವಿಚಾರವಾಗಿ ಯಾರಾದರೂ ಒಬ್ಬರು ಅವ್ರ ತಲೆಗೆ ತುಂಬ್ತಾ ಇರುವಂಥದ್ದು, ಈ ರೀತಿಯೆಲ್ಲ ಯೋಚನೆ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಸೆಲೆಬ್ರೇಷನ್ನಲ್ಲಿ ಆ ವ್ಯಕ್ತಿಗಳು ನಿಮ್ಮ ವಿಚಾರವಾಗಿ ಮಾತನಾಡುವಂಥದ್ದು, ಫ್ರೆಂಡ್ಸ್ಗಳು ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರೋದ್ರಿಂದ ಅವ್ರಿಗೆ ಮರಳಿ ನಿಮ್ಮ ನೆನಪು ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ವಿಚಾರವಾಗಿ ಮಾತನಾಡುವಂಥದ್ದು, ನಿಮ್ಮ ಬಗ್ಗೆನೇ ಥಿಂಕ್ ಮಾಡುವ ರೀತಿಯಲ್ಲಿ ಕೆಲವು ಫ್ರೆಂಡ್ಸ್ಗಳು ಮಾತನಾಡಿದಂಥದ್ದು ಅಥವಾ ಹಳೆ ವಿಚಾರಗಳನ್ನು ನೆನಪು ಮಾಡಿಸಿದಂಥದ್ದು ಈಗ ಆ ವ್ಯಕ್ತಿಗೆ ಹುಣ್ಣಿಮೆ ಕಳೆದ ನಂತರ ಬಹಳಷ್ಟು ಯೋಚನೆಗಳು ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹುಶಃ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಒಂದು ವಿಚಾರಕ್ಕೋ ಅಥವಾ ಯಾವುದೋ ಒಂದು ರೀತಿಯಲ್ಲೋ ಈ ವ್ಯಕ್ತಿ ಕಮ್ಯುನಿಕೇಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮಗೆ ಕಾಲ್ ಮಾಡುವಂಥದ್ದು, ಮೆಸೇಜನ್ನು ಮಾಡುವಂಥದ್ದು, ಅಥವಾ ಯಾವುದೋ ಒಂದು ರೀಸನ್ ಇಟ್ಕೊಂಡು ನಿಮ್ಮ ಹತ್ರ ಬರುವಂತಹ ಸಾಧ್ಯತೆ, ಆ ಸಂದರ್ಭ ಒಂದು ಕ್ರಿಯೇಟ್ ಆಗುವಂಥದ್ದು. ಅವರ ಮನಸ್ಥಿತಿನೂ ಕೂಡ ಆ ಸಂದರ್ಭನ ಹುಡುಕುವ ಪ್ರಯತ್ನದಲ್ಲಿದೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು, ನಿಮ್ಮ ಜೊತೆ ಮಾತನಾಡಬೇಕು ಅನ್ನುವಂತಹ ರೀತಿಯಲ್ಲಿ ಹುಡುಕುವ ಪ್ರಯತ್ನದಲ್ಲಿದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಈ ವ್ಯಕ್ತಿ ಮರಳಿ ನಿಮ್ಮ ಕಾಂಟ್ಯಾಕ್ಟ್ ಆದಾಗ ನಿಮ್ಮ ಬಗ್ಗೆ ನೀವು ಪದೇ ಪದೇ ಆ ಹಳೆಯ ವಿಚಾರಗಳನ್ನು ಮೆಲುಕು ಹಾಕೋದಕ್ಕಿಂತ ಹಳೆಯ ವಿಚಾರಗಳನ್ನು ನೀವು ಈ ವ್ಯಕ್ತಿಗೆ ರೀಕಾಲ್ ಮಾಡಿ ಬಹಳಷ್ಟು ಮನಸ್ತಾಪಗಳು ಆಗಿದ್ದನ್ನು ನೀವು ಮಾತನಾಡೋದಕ್ಕಿಂತ ಒಂದಷ್ಟು ಎಮೋಷನ್ನಾಗಿ, ಹಾಗೆ ಒಂದಷ್ಟು ಅವ್ರ ಬಗ್ಗೆ ನೀವು ಕೇರ್ ತೋರಿಸುವಂತಹ ರೀತಿಯಲ್ಲಿ ನೀವೇನಾದರೂ ಹೋದ್ರಿ ಅಂತ ಹೇಳಿದ್ರೆ, ಪಾಸ್ಟ್ ಬಗ್ಗೆ ಮಾತನಾಡಿದಾಗ ಈ ವ್ಯಕ್ತಿಗೆ ಏನಾಗುತ್ತೆ, ಒಂದಷ್ಟು ಮಾತನಾಡೋದಕ್ಕೆ ಮಾತೇ ಇರೋದಿಲ್ಲ. ಹಾಗಾಗಿ ಮತ್ತೆ ಅದೇ ಗೋಳು ಅನ್ನೋದಕ್ಕಿಂತ ನೀವೇ ಬದಲಾಗಿದ್ದೀರಾ ಅನ್ನುವ ರೀತಿ ತೋರಿಸ್ಕೊಳ್ಳೋದು ಅತಿ ಉತ್ತಮ. ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಔಟ್ಕಮ್, ನೀವು ಈ ಹಿಂದೆ ಈ ವ್ಯಕ್ತಿಯ ವಿಚಾರವಾಗಿ ಎಷ್ಟೆಲ್ಲ ಅಂಗಲ ಹಚ್ಚಿದ್ರಿ, ಎಷ್ಟೆಲ್ಲ ಗೋಗರ್ದಿದ್ರಿ, ಎಷ್ಟೆಲ್ಲ ಹತ್ತು ಕರೆದು ಎಲ್ಲನೂ ಮಾಡಿದ್ರಿ. ಆ ವ್ಯಕ್ತಿಯ ವಿಚಾರವಾಗಿ ಏನೆಲ್ಲ ನಿಮಗೆ ಸಿಗಬೇಕಾಗಿತ್ತು, ಪ್ರೀತಿ ಏನೇ ಇರಲಿ, ಆ ವ್ಯಕ್ತಿಯ ಎಕ್ಸ್ಪೆಕ್ಟೇಷನ್ ನೀವೆಲ್ಲ ಏನು ಮಾಡ್ಕೊಂಡಿದ್ರಿ ಅಲ್ವಾ, ನಿಮಗೆ ನ್ಯಾಯಬದ್ಧವಾಗಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮರಳಿ ಬರುವಂತಹ ಸಾಧ್ಯತೆ ಇದೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು ಕ್ಲಿಯರ್ ಕಮ್ಯುನಿಕೇಷನ್. ಆ ವ್ಯಕ್ತಿನೇ ನಿಮಗೆ ಈ ಪಾಸ್ಟಲ್ಲಿ ನಾನು ಹಾಗೆ ಮಾಡಬೇಕಾಗಿತ್ತು, ಹೀಗಿರಬೇಕಾಗಿತ್ತು ಅಂತ ಹೇಳೋಕ್ಕೋದ್ರೂ ಕೂಡ ನೀವೇ ಅದನ್ನು ಒಂದಷ್ಟು ಇಗ್ನೋರ್ ಮಾಡಬೇಕಾಗತ್ತೆ. ಓಕೆ, ನೀವು ಭಗವಂತನಲ್ಲಿ ಎಷ್ಟು ಟ್ರಸ್ಟ್ ಮಾಡ್ತೀರಾ, ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಾ, ಆ ನಂಬಿಕೆನೇ ಈ ವ್ಯಕ್ತಿ ಮರಳಿ ಬರುವಂತಹ ಒಂದು ಸಂದರ್ಭನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿ ತೋರಿಸುತ್ತೆ.
ಈ ಫ್ರೆಂಡ್ಸ್ಗಳು ಮಾತನಾಡ್ದಿದ್ದಾಗಿರ್ಬಹುದು, ಆ ವ್ಯಕ್ತಿಗೆ ನಿಮ್ಮ ಜೊತೆ ಮಾತನಾಡುವಂಥದ್ದಾಗಿರ್ಬೋದು, ಫೋನಲ್ಲಿ ನಿಮ್ಮ ಫೋಟೋಸ್ಗಳನ್ನು ನೋಡೋದಾಗಿರ್ಬೋದು, ಅಥವಾ ನೀವು ಎಲ್ಲಿ ನನ್ನನ್ನು ಬಿಟ್ಟು ದೂರ ಹೋಗ್ತಾ ಇದ್ದೀರೋ, ಇವ್ರು ಇಷ್ಟು ಬೇಗ ಬದಲಾಗ್ಬಿಟ್ರಾ, ನಾನು ಬಿಟ್ಟು ಕೂಡಲೇ ಯಾವುದೇ ರೀತಿ ಇವರು ಅಟೆನ್ಷನ್ನೇ ತೊಗೊಳ್ತಾ ಇಲ್ಲ ನನ್ನ ಮೇಲೆ, ಇಷ್ಟು ಬೇಗ ನನ್ನಿಂದ ಚೇಂಜ್ ಆಗಿಬಿಟ್ರಾ ಅನ್ನುವ ರೀತಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಬರುವಂಥದ್ದು. ಹಾಗೆ ಈ ಪಾಸ್ಟಲ್ಲಿ ಆಗಿರುವಂತಹ ಘಟನೆ, ಕೆಟ್ಟ ಘಟನೆಗಳೇನಿದೆಯಲ್ಲ, ಆ ವ್ಯಕ್ತಿ ಮರಳಿ ನಿಮ್ಮ ಲೈಫಲ್ಲಿ ಬಂದಾಗ ಅದ್ರ ಬಗ್ಗೆನೇ ನೀವು ಮಾತನಾಡುವಂಥದ್ದು, ಕಿರಿಕಿರಿ ಮಾಡುವಂಥದ್ದು, ದಯವಿಟ್ಟು ಅದಕ್ಕೆ ಫುಲ್ ಸ್ಟಾಪ್ ಮಾಡಬೇಕಾಗತ್ತೆ. ಆ ವ್ಯಕ್ತಿಯ ಈಗಿನ ಮನಸ್ಸಿನ ಮಾತು ಏನಾಗಿದೆ ನಾನು ನೋಡ್ತೀನಿ. ದಿ ಪ್ಯಾಷನ್ ಐ ಫೀಲ್ ಈಸ್ ಓವರ್ ವಿಲ್ಮಿಂಗ್, ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್. ಓಕೆ, ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾನು ಅನುಭವಿಸ್ತಿರುವಂತಹ ಉತ್ಸಾಹ ನಿನ್ನ ವಿಚಾರವಾಗಿ ನೀನೆಲ್ಲೋ ಬದಲಾಗಿದೆಯಾ ಅನ್ನುವ ರೀತಿ ಆಗಿರ್ಬೋದು, ನೀನು ಚೇಂಜ್ ಆಗಿದೆಯಾ, ಅಥವಾ ನೀನು ನಿನ್ನ ಕೆಲಸದ ವಿಚಾರದಲ್ಲಿ ಒಳ್ಳೆಯ ಹೆಸರುಗಳನ್ನು ತಗೊಂಡಿದೆಯಾ, ನೀನು ಬೇರೆ ಊರಿಗೆ ಹೋಗಿರ್ಬೋದು, ಟ್ರಾವೆಲಿಂಗ್ ಮಾಡ್ಬೋದು, ಇದೆಲ್ಲನೂ ನನಗೆ ನಿನ್ನ ವಿಚಾರದಲ್ಲಿ ಕೆಲವೊಂದು ವಿಚಾರ ಗೊತ್ತಾದಾಗ ಬಹಳಷ್ಟು ಉತ್ಸಾಹದಲ್ಲಿದ್ದೀನಿ, ನಿನ್ನನ್ನು ಮಾತನಾಡಬೇಕು ಅನ್ನುವ ರೀತಿನೋ ಅಥವಾ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವ ರೀತಿನೋ, ಈ ಕ್ಷಣಕ್ಕೆ ನಿನ್ನ ಜೊತೆ ಮಾತನಾಡಬೇಕು ಅನ್ನುವಂಥ ಉತ್ಸಾಹದಲ್ಲಿದ್ದೀನಿ. ಬಟ್ ಅದು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಗೊತ್ತಾಗ್ತಾ ಇಲ್ಲ. ಬಹುಶಃ ನೀವು ಕೆಲವು ಪ್ರಶ್ನೆಗಳನ್ನು ಕೇಳ್ಬೋದು ಅವ್ರು ಮಾಡಿರುವಂತಹ ತಪ್ಪಿನ ವಿಚಾರವಾಗಿ. ಈ ರೀತಿ ಎಲ್ಲ ಆ ವ್ಯಕ್ತಿಯಲ್ಲೂ ಭಯ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಐ ಕಾಂಟ್ ಟಾಕ್ ಟು ಯು ರೈಟ್ ನಾವ್. ಈಗ ನಿನ್ನ ಹತ್ರ ನಿನಗೆ ಮಾತನಾಡೋದಕ್ಕಾಗ್ತಾ ಇಲ್ಲ. ಬಿಕಾಸ್ ಆ ಶೈನೆಸ್ ಇರ್ಬೋದು, ಆ ನಾಚಿಕೆಗಳಿರಬಹುದು, ಅಥವಾ ನೀವು ಏನೋ ಆಗ್ಬಿಡತ್ತಾ, ಅಥವಾ ಇದೇನಾದರೂ ದೊಡ್ಡದಾಗಿ ಆಗ್ಬಿಡತ್ತಾ, ನೀವೇನಾದರೂ ಹೇಳ್ಬಿಡ್ತೀರಾ, ನೀವೇನಾದರೂ ಕಿರಿಕಿರಿ ಮಾಡಿಬಿಡ್ತೀರಾ ಅನ್ನುವಂತಹ ಆ ಮನಸ್ಥಿತಿ ಈ ವ್ಯಕ್ತಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ 3ನೇ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರನೂ ಕೂಡ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.